ಹಾಯ್ ಗುಡ್ ಮಾರ್ನಿಂಗ್. ಎಲ್ಲರೂ ಚೆನ್ನಾಗಿದ್ದಾರೆ, ನಾನು ಚೆನ್ನಾಗಿದ್ದೀನಿ. ನನ್ನ ಫ್ರೆಂಡ್ ಮನೆಗೆ ಬಂದು 2 ದಿನ ಆಗಿತ್ತು. ಅವಳು ಉಪ್ಪಿಟ್ಟು ಮಾಡೋಣ ಅಂತ ಹೋಗ್ತಾ ಇದ್ದು. ಪಾತ್ರೆ ಈ ಟೊಮೆಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹೆಚ್ಚಿ ಪಾತ್ರೆ ಇಟ್ಟು ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಮತ್ತು ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದಾಳೆ. ಹಸಿಮೆಣ್ಸಿನ್ಕಾಯಿ ಹಾಕಿ ನಾನು ಸ್ವಲ್ಪ ಒಂದು ಹುಡುಗಿ ಬಂದಿತ್ತಂತ ಮಾತಾಡ್ಸ್ಕೊಂತ ನಿಂತ್ಕೊಂಡಿದ್ದೆ. ಆ ಹುಡುಗಿ ಸ್ವಲ್ಪ ನಗ್ತಾ ಇತ್ತು. ಆಮೇಲೆ ಅವಳು ಈರುಳ್ಳಿ ಎಲ್ಲ ಹಾಕಿದ್ಲು. ಈರುಳ್ಳಿ ಹಾಕಿ ಸ್ವಲ್ಪ ಎಲ್ಲ ಫ್ರೈ ಮಾಡ್ಕೊತಾ ಇದ್ಲು. ಫ್ರೈ ಮಾಡಿ ಸ್ವಲ್ಪ ಹೊತ್ತು ಬಿಡಬೇಕು. ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಟೊಮೊಟೊ ಎಲ್ಲ ಹಾಕಬೇಕು. ಅವಳಿಗೆ ಹೇಳಿದೆ ನಾನು ಹಾಕು ಅಂತ, ತಡಿ ಇರಲಿ ಹಾಕೋಣಂತಂದು. ಆಮೇಲೆ ಟೊಮೊಟೊ ಹಾಕಿದ್ದು. ಟೊಮೊಟೊ ಹಾಕಿ ಸ್ವಲ್ಪ ಎಲ್ಲ ಬೇಯಬೇಕು. ಟೊಮೊಟೊ ಹಾಕಿ ಬೆಂದಾದಮೇಲೆ ಉಪ್ಪು ಹಾಕು ಅಂತ ಹೇಳಿದೆ. ಉಪ್ಪು ಹಾಕ್ತೀನಿ ಇರೇ, ಯಾಕಂಗೆ ಮಾಡ್ತೀವಿ, ಎಷ್ಟು ಅರ್ಜೆಂಟ್ ಮಾಡ್ತೀಯಲ್ಲ ಅಂತ ಹೇಳಿದ್ಲು. ಆಮೇಲೆ ನೆಕ್ಸ್ಟ್ ಉಪ್ಪು ಹಾಕಿದ್ಲು ಅವಳು. ಉಪ್ಪು ಹಾಕಿ ಸ್ವಲ್ಪ ಆಮೇಲೆ ಟೇಸ್ಟ್ ಮಾಡೋಣ ಅಂತ ನೋಡ್ತಾ ಇದ್ಲು. ನಾನು ಸ್ವಲ್ಪ ಟೇಸ್ಟ್ ಮಾಡಬೇಡ ಕಣೆ, ಬೆಂದಿಲ್ಲ ಅಂತ ಹೇಳಿದ್ನ. ಆಮೇಲೆ ನಗ್ತಾ ಇದ್ಲು. ಆಮೇಲೆ ನೀರು ಹಾಕಿದ್ಲು. ನಾನು ಸ್ವಲ್ಪ ಫ್ರೆಶ್ ಅಪ್ ಆಗೋಂತ ಬಂದೆ. ಆಮೇಲೆ ಉಪ್ಪಿಟ್ಟು ರೆಡಿ ಆಯಿತು ಅಂತ ತಂದು ಕೊಡೋಕ್ಕಂತ ಬಂದು ಉಪ್ಪಿಟ್ಟು ರೆಡಿ ಆಯಿತು. ನಾನು ತಿನ್ನೋಣ ಅಂತ ನೋಡ್ತಾ ಇದ್ದೆ. ಅವಳು ನೋಡಿ ಎಷ್ಟು ಹಾಕೊಂಡಿದ್ದಾಳೆ ಪ್ಲೇಟಲ್ಲಿ. ಅವಳು ಒಂದು ಸ್ವಲ್ಪ ತಿಂತಾಳೆ. ಆಮೇಲೆ ಉಪ್ಪಿಟ್ಟು ತಿಂದು ಬರ್ರಿ ಎಲ್ಲರೂ. ಸ್ವಲ್ಪ ಎಲ್ಲರೂ ಅವಳು ನೋಡಿ ಎಷ್ಟು ಮೆಲ್ಲಗೆ ತಿಂತಿದ್ದಾಳೆ. ಇಷ್ಟಿಷ್ಟು ತಿನ್ನೋದಾದ್ರೆ ಅದರಲ್ಲೇ ಸ್ವಲ್ಪ ಬಿಡ್ತಾಳೆ. ತಿನ್ನು ಅಂತ ಹೇಳಿದೆ, ಆದರೆ ತಿನ್ನಲ್ಲ ಅವಳು, ಜಾಸ್ತಿ ತಿನ್ನಲ್ಲ. ಉಪ್ಪಿಟ್ಟು ಅಂದ್ರೇ ಆಗಲ್ಲ ಅವಳಿಗೆ. ಆಮೇಲೆ ನಾನು ನನ್ನ ಫ್ರೆಂಡ್ಸು ಎಲ್ಲ ತಿಂದುಬಿಟ್ಟು ಫ್ರೆಶ್ ರೆಡಿಯಾಗಿ ಊರಿಗೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ವಿ. ಆಮೇಲೆ ಹೋಗ್ತಾ ಇದ್ವಿ. ಹೋಗಬೇಕಾದ್ರೆ ಎಲ್ಲ ಅವಳ ನೋಡಿ ನಗ್ತಾಯಿದ್ದು. ನನ್ನ ತೋರಿಸು ಅಂತ ಹೇಳ್ತಾಯಿದ್ಲು. ಮತ್ತು ಇದು ಅವ್ರ ಊರು ನಂಗೆ ಇದೇ ಬಸ್ ಸ್ಟ್ಯಾಂಡು. ಈ ಬಸ್ ಸ್ಟ್ಯಾಂಡ್ ಹತ್ರ ಮಾವಿನ ಮರ ಮತ್ತು ಬೈಕು ಎಲ್ಲ ಚೆನ್ನಾಗಿದೆ ಅಲ್ವಾ, ತೋಪು ಅಂತ. ನನ್ನ ಫ್ರೆಂಡ್ ನೋಡಿ ಅಲ್ಲಿ ಕೂತಿದ್ದಾಳೆ. ಅಲ್ಲಿ ಯಾವ ಥರ ಕೂತಿದ್ದಾಳೆ ಇದೆ ಅವ್ರ ಬಸ್ ಸ್ಟ್ಯಾಂಡು. ಚೆನ್ನಾಗಿದೆಯಲ್ವಾ. ಬಸ್ ಸಿಕ್ತು ಅಂತ ನಾವು ಬಸ್ಸಲ್ಲಿ ಹೋಗ್ತಾ ಇದ್ವಿ, ಕೂತಿದ್ವಿ. ಬಸ್ಸಲ್ಲಿ ಅವಳು ಮೊಬೈಲ್ ನೋಡ್ತಾ ಇದ್ದು, ನಾವು ಕೂಡ ನೋಡ್ತಾ ಇದ್ದೆ. ಮತ್ತು ನಾನು ವಿಡಿಯೋ ಎಲ್ಲ ಮಾಡ್ಕೊಂಡೆ, ಸ್ವಲ್ಪ ಫೋಟೋ ಎಲ್ಲ ತಕ್ಕೊಂಡೆ. ಆಮೇಲೆ ಅದ ನಂತರ ಮತ್ತು ಅವಳು ಮತ್ತೆ ರಿಟರ್ನ್ ಬರಬೇಕಾದ್ರೆ ನನ್ನ ಫ್ರೆಂಡು ಬೇರೆ ಸೀರೆ ಕೂತಿದ್ಲು. ಆಮೇಲೆ ನಾನು ಊರಿಗೆ ಬಂದೆ. ಬೇಕಾದ್ರೆ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ನನ್ನ ಫ್ರೆಂಡು ನೇಮ ಅಂತ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ ರೋಡಲ್ಲಿ. ಹಂಗೆ ಸ್ವಲ್ಪ ವಿಡಿಯೋ ಎಲ್ಲ ಮಾಡ್ಕೊಂಡ್ವಿ. ಆಮೇಲೆ ನಮ್ಮದು ಊರಲ್ಲಿ ಕೆರೆ ಕಾಣುತ್ತೆ. ದೊಡ್ಡ ಕೆರೆ. ಬಟ್ ಇವಾಗೆಲ್ಲ ನೀರು ಖಾಲಿ ಆಗಿದೆ. ಮತ್ತು ಸ್ವಲ್ಪ ಕತ್ಲಾಗಬೇಕಾದ್ರೆ ಹೋಗ್ತಾ ಇದ್ವಿ. ಅದಕ್ಕೆ ವಿಡಿಯೋ ಸ್ವಲ್ಪ ಮಾಡ್ಕೊಂಡ್ವಿ. ಅದನ್ನು ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಹಾಯ್ ಹಲೋ ನಮಸ್ತೆ. ಇದು ನಮ್ಮ ಊರ ಹತ್ರ ಅರಸೀಕೆರೆ ಹತ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ನಾನು ಮತ್ತು ನನ್ನ ಫ್ರೆಂಡ್ ಹೇಮಾ ಅಂತ. ಫ್ರೆಂಡ್ ಎಲ್ಲ ತಂಗಿ ಆಗಬೇಕು. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿದೆ ನಮ್ಮ 3 ದೇವಸ್ಥಾನ ಅಷ್ಟೇ. ಇದು ನಮ್ಮೂರದ ಸ್ಟ್ಯಾಚು ಈಶ್ವರ ಕಾಣ್ತಾ ಇದೆ. ನಮ್ಮ ಊರ ದೇವಸ್ಥಾನ. ಇದು ನಮ್ಮೂರ ಸ್ವಲ್ಪ ಶೆಂತೆ ಅಂದರೆ ಮಾರ್ಕೆಟ್ ಮಾಡ್ತಾರಲ್ಲ ಅದು. ಇದು ನನಗೆ ತುಂಬ ಇಷ್ಟ ಆಗಿರೋ ಜಾಗ. ಇಲ್ಲೊಂದು ಹುಡುಗ ಅಂದರೆ ಗುಡ್ಲು ಹಾಕೊಂಡು, ಭಾಳ ಬಡವರೆಲ್ಲ ಗುಡ್ಲು ಹಾಕೊಂಡಿರ್ತಾರಲ್ಲ ಆ ಥರ. ಒಂದು ನನಗೆ ದುಡ್ಡು ಕೇಳಕ್ಕೆ ಬಂದ ನಂತರ ದುಡ್ಡಿಲ್ಲ, ಬರಬೇಕಾದ್ರೆ ಬಾಳೆಹಣ್ಣೆಲ್ಲ ಕೊಡ್ತೀನಿ ಅಂತಂದು ಹೇಳಿ ಹಂಗೆ ಮುಂದಕ್ಕೆ ಬಂದ್ವಿ. ಆಮೇಲೆ ಮತ್ತೆ ಮುಂದಕ್ಕೆ ಬರ್ತಾ ನೋಡಿದ್ಯಾರ ಮತ್ತೊಂದು ಹುಡುಗ ಬಂದು ಅಕ್ಕ ದುಡ್ಡು ಕೊಡಿ ಅಂತ ಕೇಳ್ತು. ನಂತರ ಇಲ್ಲ ಬಾಳೆಹಣ್ಣು ಕೊಡ್ತೀನಿ ಅಂತಂದು ಹೇಳ್ಬಿಟ್ಟು ನಾವು ಮುಂದಕ್ಕೆ ಹೋದ್ವಿ. ಮುಂದಕ್ಕೆ ಹೋಗ್ಬೇಕಾದ್ರೆ ನಮ್ಮ ಹೈಸ್ಕೂಲ್ ಕಾಣ್ತು ನನಗೆ. ಫುಲ್ ಮೆಮೊರಿ ಹೈಸ್ಕೂಲು. ಇದು ಹೈಸ್ಕೂಲಲ್ಲಿ ನಾನು 8, 9, 10 ಎಲ್ಲ ಓದಿದ್ದು. ಚೆನ್ನಾಗಿದೆ. ಮತ್ತು ಇದು ನಾವು ದಸರಾ ಹಬ್ಬದಲ್ಲಿ ನವರಾತ್ರಿ 9 ದಿನದಲ್ಲೆಲ್ಲ ಪೂಜೆ ಮಾಡ್ತೀವಲ್ಲ ಅದು. ಇದು ನಮ್ಮೂರ ದೇವಸ್ಥಾನ ಇದೆ. ಒಳಗಡೆ ಹೋಗ್ಬೇಕಾದ್ರೆ ಎಂಟ್ರೆನ್ಸು ನೋಡಿ ಆ ಥರ ಚೆನ್ನಾಗಿದೆ. ಬಸವಣ್ಣ ಎಲ್ಲ ಒಳಗೆ ಹೋಗ್ತಾ ನನಗೆ ನಿಜ ಅಂದರೆ ಮೊನ್ನೆನ ಗುರುಪ್ರವೇಶ ಎಲ್ಲ ಮಾಡಿದ್ದಾರೆ. ಆದರೆ ಎಲ್ಲ ಮೊನ್ನೇನು ಎಲ್ಲ ಸ್ಥಾಪನೆ ಎಲ್ಲ ಮಾಡಿದಾರಲ್ಲ, ನನಗೆ ಇಷ್ಟ ಆಯಿತು. ಒಳಗಡೆ ಹೋಗ್ತಿದ್ದಂಗೆ ನನ್ನ ಫ್ರೆಂಡ್ ಕೈ ಮುಗಿ ಅಂತ ಹೇಳಿದ್ಲು. ನಾವೆಲ್ಲ ವಿಡಿಯೋ ಎಲ್ಲ ಮಾಡ್ಕೊತಿದ್ವಿ. ನೋಡಿ ಆ ಥರ ಎಲ್ಲ ಸ್ಟ್ಯಾಚು ಎಲ್ಲ ಕಟ್ಟಿದ್ದಾರೆ. ನನಗೆ ನೋಡಿದ್ದೇ ಇಲ್ಲ, ಫಸ್ಟ್ ಟೈಮ್ ನೋಡ್ತಿರೋದು. ಚೆನ್ನಾಗಿದೆಯಲ್ವ. ನಾನು ಅಂದರೆ ಯಾವ ಥರ ಎಲ್ಲ ಡಿಸೈನ್ ಮಾಡಿಸಿದಾರಲ್ವ ಅಂತ ನೋಡ್ತಾ ಮುಂದೆ ಹೋಗ್ತಾ ಇದ್ವಿ. ನೋಡ್ತಾ ಅಯ್ಯೋ ನಮ್ಮೂರು ದೇವಸ್ಥಾನ ಅವಾಗಿದ್ದಂಗಿಲ್ಲ. ನಾವು ಚಿಕ್ಕವರೇ ಬೇಕಾದ್ರೆ ತುಂಬ ಹಳೇದಿತ್ತು. ಇವಾಗ ಸ್ವಲ್ಪ ಡಿಸೈನ್ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇಲ್ಲೊಂದು ದೇವಸ್ಥಾನ ಮುಂದೆ ಒಂದು ಹಸು ನಿಂತ್ಕೊಂಡಿತ್ತು. ಹಸು ಅದೇನೋ ಮಾಡ್ತಿರಲ್ಲ. ಮತ್ತು ದೇವಸ್ಥಾನಕ್ಕೆ ಹೋದ್ವಿ. ಸ್ವಲ್ಪ ಎಲ್ಲ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ದೇವಸ್ಥಾನದೆಲ್ಲ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ. ದೇವರೆಲ್ಲ ಎಷ್ಟು ಚೆನ್ನಾಗಿದೆಯಪ್ಪ. ನಮ್ಮೂರಲ್ಲಿ ಮತ್ತು ಅಣಕ ಮಾಡಿಸ್ಕೊಂಡು ಮತ್ತು ಅವಳು ಸ್ವಲ್ಪ ಹಸುಗೆ ಬಾಳೆಹಣ್ಣೆಲ್ಲ ಕೊಟ್ಲು. ಆಮೇಲೆ ತದನಂತರ ಇನ್ನೊಂದು ದೇವಸ್ಥಾನ ಬಂತು. ಇನ್ನೊಂದು ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಸ್ವಲ್ಪ ಕೈ ಮುಗಿದು ಎಲ್ಲ ಪ್ರಸಾದ ಎಲ್ಲ ಮಾಡ್ಕೊಂಡ್ವಿ. ನೋಡಿ ಅಲ್ಲಿ ಅಜ್ಜರು, ನಮ್ಮ ಊರಲ್ಲಿ ಮಠದಲ್ಲಿ ಅಜ್ಜರು ಕೂರ್ತಾರೆ. ಅಜ್ಜರಿಗೆಲ್ಲ ಸ್ವಲ್ಪ ನಮಸ್ಕಾರ ಮಾಡ್ಕೊಂಡು ವಿಡಿಯೋ ಎಲ್ಲ ಮಾಡ್ಕೊಂಡು ಇದು ಸ್ವಲ್ಪ ಸತ್ವರದಲ್ಲಿ. ಮತ್ತು ನಾನು ಕೂಡ ಬಾಳೆಹಣ್ಣೆಲ್ಲ ಹಸುಗೆಲ್ಲ ಕೊಟ್ಬಿಟ್ಟು ದೇವಸ್ಥಾನದಲ್ಲಿ ನೋಡಿಕೊಂಡು ಮತ್ತೆ ಊರಲ್ಲಿ ಎಲ್ಲ ಸ್ವಲ್ಪ ವೀಡಿಯೋ ಮಾಡ್ಕೊಂಡು. ಇದು ನಮ್ಮೂರು. ನೈಟಲ್ಲಿ ಇಬ್ಬರು ಹುಡುಗರು ಹೋಗ್ತಿದ್ದಾರಂತೆ, ತುಂಬ ಜನ ನೋಡ್ತಾಯಿದ್ರು. ನಾವು ಸ್ವಲ್ಪ ಹಂಗೆ ವಿಡಿಯೋ ಕದ್ದು ಮುಚ್ಚಿ ಎಲ್ಲ ವೀಡಿಯೋ ಮಾಡ್ಕೊಂಡ್ವಿ. ನಮ್ಮ ಊರಲ್ಲೆಲ್ಲ ಅಂದರೆ ಹೊಸ್ದಾಗಲ್ವ ಎಲ್ಲರೂ ನನ್ನೇ ನೋಡ್ತಾಯಿದ್ರು. ಅದೇ ಪರವಾಗಿಲ್ಲ ಅಂದ್ಕೊಂಡು ನಾನು ವಿಡಿಯೋ ಮಾಡ್ಕೊಂಡೆ. ಮತ್ತು ಇದು ನಮ್ಮ ಊರು ಪೊಲೀಸ್ ಸ್ಟೇಷನ್. ಅದಕ್ಕೆ ಪೊಲೀಸ್ ಸ್ಟೇಷನ್ ಮುಂದೆ ತುಂಬ ಜನ ನಿಂತ್ಕೊಂಡಿದ್ರು. ಹಂಗೆ ಸ್ವಲ್ಪ ಮುಂದಕ್ಕೆ ಹೋಗ್ತಾ ನನ್ನ ಫ್ರೆಂಡು ಎಲ್ಲರೂ ಸ್ವಲ್ಪ ನಿಂತ್ಕೊಂಡು ನೋಡ್ತಾಯಿದ್ರು. ಯಾಕೆ ಹೇಳ್ತಾರೆ ಹುಡುಗಿ ಮಾಡ್ತಿದ್ದಾಳೆ ವಿಡಿಯೋ ಅಂತಂದು.
ಕರ್ಕೊಂಡು ಹೋಗ್ತಾ ಇದ್ವಿ. ಹಂಗೆ ಸ್ವಲ್ಪ ಬೈಕು ಎಲ್ಲ ಸ್ವಲ್ಪ ಅಂದರೆ ಹೊಸ್ದಾಗಿ ತುಂಬ ದಿನ ಆಯ್ತಲ್ಲ ಬಂದು ನಮ್ಮ ಫ್ರೆಂಡು ಏನೋ ತಗೋಬೇಕು ಫೇರ್ ಆ್ಯಂಡ್ ಲವ್ಲಿ ಅದು ಅಂತಂದು ಸ್ವಲ್ಪ ಶಾಪ್ಗೆಲ್ಲ ಹೋದ್ವಿ. ಶಾಪ್ ಈ ಥರ ಇದೆ ಅವ್ಳು ತೋರಿಸ್ಕೊಂಡಿಲ್ಲ. ವೀಡಿಯೋ ಎಲ್ಲ ಸ್ವಲ್ಪ ಮಾಡ್ಕೊಂಡೆ, ವೀಡಿಯೋ ಯಾವ ಥರ ಶಾಪ್ ಇದೆ. ಅವಾಗ ತುಂಬ ಚೇಂಜ್ ಇತ್ತು, ತೋರಿಸಿದ್ಲು. ಆಮೇಲೆ ಮುಂದೆ ಹೋದ್ವಿ. ಆಮೇಲೆ ನಮ್ಮಮ್ಮ ಬರೋತ್ತಿಗೆ ಪೂಜೆ ಎಲ್ಲ ಮಾಡಿತ್ತು. ಪೂಜೆ ನೋಡಿ ನಮ್ಮ ಮನೇಲಿ ಈ ಥರ ಇದೆ. ನಮ್ಮಮ್ಮ ಸೌದತ್ತಿ ಎಲ್ಲಮ್ಮ ಉಚ್ಚಿಂಗಲಮ್ಮ ದೇವ್ರು ಹೊತ್ತಿದೆ. ನಮ್ಮ ಸ್ವಲ್ಪ ಶಿವರಾತ್ರಿ ಎಲ್ಲ ಪೂಜೆ ಎಲ್ಲ ಮಾಡ್ಕೊಂಡ್ವಿ. ನಾವು ಊಟಕ್ಕೆ ಮಂಡಕ್ಕಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಮಾಡಿದ್ವಿ. ನಾನೇ ಮೆಣಸಿನ್ಕಾಯಿ ಎಲ್ಲ ಮಾಡ್ತಾಯಿದ್ದೆ, ಅದಕ್ಕೆ ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ಕೊಂಡೆ. ಮೆಣಸಿನ್ಕಾಯಿ ಎಲ್ಲ ನಾನೇ ಬಿಟ್ಟಿದ್ದು. ವಿಡಿಯೋ ಎಲ್ಲ ಮಾಡ್ಕೊಂಡು ನಮ್ಮಮ್ಮನೂ ಕೂಡ ಎಲ್ಲ ನೋಡ್ತಾ ಇದ್ದೆ, ಯಾವ ಥರ ಮಾಡ್ತಿದ್ದಾಳೆ, ಯಾಕೆ ಈ ಥರ ಮಾಡ್ತಿದ್ದಾಳೆ, ಫಸ್ಟ್ ಟೈಮ್ ಅಲ್ವಾ. ಅದಕ್ಕೆ ನಮ್ಮಮ್ಮನೂ ಊಟ ಮಾಡ್ತಿದ್ದು ಮತ್ತು ಅವಳು ಏಮ ಕೂಡ ಊಟ ಮಾಡ್ತಾಯಿದ್ಲು. ಹಂಗೆ ಜಾಗರಣೆ ಮಾಡೋಣ ಅಂತ ಹೊರಗಡೆ ಎಲ್ಲ ಕೂತಿದ್ರು. ಒಂದು ಸ್ವಲ್ಪ ನಮ್ಮಮ್ಮ ಪಾತ್ರೆ ತೊಳಿತಾರೆ ಎಲ್ಲ ವೀಡಿಯೋ ಮಾಡ್ಕೊಂಡು ನಮ್ಮಮ್ಮನೂ ಕೂಡ ಪಾತ್ರೆ ತೊಳೆದ್ಬಿಟ್ಟು ಸ್ವಲ್ಪ ಕೂತ್ಕೊಂಡ್ಬಿಟ್ಟು ಎಲ್ಲರೂ ಸ್ವಲ್ಪ ಜಾಗರಣೆ ಮಾಡ್ತಾಯಿದ್ರು. ಎಷ್ಟೊಂದು 11:30-12 ಗಂಟೆವರೆಗೂ ಜಾಗರಣೆ ಮಾಡಿದರು. ಸ್ವಲ್ಪ ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡ್ವಿ. ಸ್ವಲ್ಪ ನಮ್ಮೂರಲ್ಲಿ ಹಳ್ಳಿ ಕಡೆ ಹೆಂಗಲ್ವ ಎಲ್ಲ ಮಾತುಕತೆ ಮಾಡ್ತಿರ್ತಾರೆ. ಆಮೇಲೆ ಮಾಡ್ಕೊಳಕ್ಕಂತ ಟೈಮ್ ಎಲ್ಲ ರಾತ್ರಿ 11-11:30 ಆಗಿದ್ದೆ. ಮಲ್ಕೋಬೇಕು, ಜಾಗರಣೆ ಏನು ಮಾಡೋದಿಲ್ಲ, ಹಂಗೆ ಸ್ವಲ್ಪ ಮಲ್ಕೋಬೇಕು ಅಷ್ಟೇ. ನಾವು ಬೆಳಗ್ಗೆಲ್ಲ ಎದ್ದು ಅಮ್ಮ ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ ಇಷ್ಟಾಗಿತ್ತು ಇವತ್ತಿನ ಡೈಲಿ ವ್ಲಾಗ್ಸ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಬಾಯ್.